ಗೈಸ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ತುಂಬ ಚೆನ್ನಾಗಿದ್ದೀನಿ. ಸೊ ಆ್ಯಕ್ಚುಲಿ ಏನಂದರೆ ತುಂಬ ದಿನ ಆಯಿತು ವಿಡಿಯೋ ಪೋಸ್ಟ್ ಮಾಡಿ. ಸೊ ಬ್ಲಾಗು ಕೂಡ ಮಾಡ್ತಾ ಇರಲಿಲ್ಲ. ಬಿಕಾಸ್ ನಿಮಗೆ ಗೊತ್ತಿರೋ ಹಾಗೆ ಪ್ರೆಗ್ನೆನ್ಸಿ, ಡೆಲಿವರಿ ಈ ಥರ ಓಡಾಡ್ತಿದ್ವಿ. ಆದ್ದರಿಂದ ಯಾವುದು ಪೋಸ್ಟ್ ಹಾಕೋಕ್ಕಾಗ್ತಿರಲಿಲ್ಲ. ಇವತ್ತು ಎಸ್ಟರ್ಡೇ ಒಂದು ವಿಡಿಯೋ ಪೋಸ್ಟ್ ಮಾಡಿದ್ದೆ. ಅದಕ್ಕೆ ಯಾಕೆ ಸೀಮಂತಕ್ಕೆ ಇನ್ವೈಟ್ ಮಾಡಲಿಲ್ಲ ಅಂತ ನನ್ನ ಫ್ರೆಂಡ್ಸ್ ಎಲ್ಲ ಕೇಳ್ತಾಯಿದ್ರು. ಸೊ ಅವ್ರಿಗೆಲ್ಲ ಸಾರಿ ಕೇಳ್ತಾ ಅದ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಡೋಣ ಅಂತ ಈ ವ್ಲಾಗ್ನ ಮಾಡ್ತಾಯಿದ್ದೀನಿ. ಸೊ ಈ ವಿಡಿಯೋ ತುಂಬ ಕೊನೆವರೆಗೂ ನೋಡಿ, ಏನಕ್ಕೆ ಅಂತ ನಿಮಗೆ ರೀಸನ್ ಗೊತ್ತಾಗುತ್ತೆ. ಸೊ ಆ್ಯಕ್ಚುಲಿ ನಾನು 25th ಸೀಮಂತ ಇದ್ದಿತ್ತು. ಚೌಟ್ರಿಗೆಲ್ಲ ಬುಕ್ ಮಾಡಿದ್ರು, ಶಾಪಿಂಗು, ಸ್ಯಾರಿ, ಜ್ಯುವೆಲರಿ ಸೆಟ್ ಎಲ್ಲನೂ ಮುಗ್ದಿತ್ತು. ಕಂಪ್ಲೀಟ್ಲಿ ಎಲ್ಲ ರೆಡಿ ಆಗಿತ್ತು. ಅದು ಇನ್ನೇನು 25th ಸೀಮಂತ ಮಾಡಬೇಕು ಅನ್ನೋ ಟೈಮಲ್ಲಿ ನನಗೆ ಇನ್ಫೆಕ್ಷನ್ ಆಗಿ ಅಡ್ಮಿಟ್ ಆಗೋ ಪರಿಸ್ಥಿತಿ ಬಂತು. ಸೊ ಹಾಗಾಗಿ ಅಡ್ಮಿಟ್ ಆದೆ. ಲಾಸ್ಟ್ ಫೈನಲ್ಲಿ ಸೀಮಂತ ಮಾಡಿಸ್ಕೊಳ್ಳೋಕೆ ಆಗ್ತಾ ಇರಲಿಲ್ಲ. ಆದ್ದರಿಂದ ನಮ್ಮ ಹಸ್ಬೆಂಡ್ಗೆ ಹೇಳಿದೆ, ಬೇಡ ರೀ, ಕ್ಯಾನ್ಸಲ್ ಮಾಡಿ, ಹೇಗಿದ್ದರೂ 5th ಮಂತಲ್ಲಿ ಸೀಮಂತ ಮಾಡಿಸ್ಕೊಂಡಿದ್ದೀನಿ, ನನಗೆ ಅದೇ ತೃಪ್ತಿ ಇದೆ, ಇವಾಗೇನು ಬೇಡ ಬಿಡು ಅಂತ ಹೇಳ್ಬಿಟ್ಟು ನಾನು ಕ್ಯಾನ್ಸಲ್ ಮಾಡಿಸ್ಬಿಟ್ಟೆ. ಫೈನಲಿ ಅದಾದಮೇಲೆ ನನ್ನ ಫ್ರೆಂಡಿಗೆ ನನ್ನ ಸೀಮಂತ ಮಾಡಬೇಕು, ಸೀಮಂತ ನೋಡಬೇಕು ಅಂತ ತುಂಬಾ ಆಸೆ ಇತ್ತು. ಸೊ ಹಾಗಾಗಿ ನನ್ನ ಡಿಸ್ಚಾರ್ಜ್ ಟೈಮಲ್ಲಿ 1 ಗಂಟೆಗೆ ಡಿಸ್ಚಾರ್ಜ್ ಆಯಿತು. ಸೊ 1:30ಗೆ ನಾನು ಅವ್ರ ಮನೆಗೆ ಹೋಗಿದ್ದು. ಸೊ 1:30ಗೆ ಅವ್ರ ಮನೆಗೆ ಹೋಗಿತ್ತು. ಅವಳೇ ನಮ್ಮ ಹಸ್ಬೆಂಡ್ಗೆ ಕಾಲ್ ಮಾಡಿ ಸ್ಯಾರಿ ತೊಗೊಂಬ ಅಂತ ಹೇಳ್ಬಿಟ್ಟು ಸೀಮಂತ ಸ್ಯಾರಿನ ತರಿಸ್ಕೊಂಡು ಎಲ್ಲ ಪ್ರಿಪ್ರೇಷನ್ ಮಾಡಿಬಿಟ್ಟಿದ್ರು. ಸೊ ಅಡುಗೆನೂ ಪ್ರಿಪ್ರೇಷನ್ ಮಾಡಿದ್ರು. 1:30ಗೆ ನಾನು ಅವ್ರ ಮನೆಗೆ ಹೋಗಿತ್ತು. ನಮಗೂ ಗೊತ್ತಿಲ್ಲ, ಅವ್ರಿಗೂ ಗೊತ್ತಿಲ್ಲ ಸೀಮಂತ ಮಾಡ್ತೀವಿ ಅಂತ. ಸೊ ಅನ್ಎಕ್ಸ್ಪೆಕ್ಟೆಡ್ಡಾಗಿ ಈ ಸೀಮಂತ ನಡೆದಿರೋದು. ಸೊ ಆದ್ದರಿಂದ ನಮ್ಮ ಫ್ಯಾಮಿಲಿನೂ ಬರೋಕ್ಕಾಗಲಿಲ್ಲ, ನಮ್ಮ ಅಪ್ಪ ಅಮ್ಮನೂ ಬರೋಕ್ಕಾಗಲಿಲ್ಲ, ನಮ್ಮ ಹಸ್ಬೆಂಡ್ ಅಪ್ಪ ಅಮ್ಮನೂ ಬರೋಕ್ಕಾಗಲಿಲ್ಲ. ಸೊ ಅವ್ರಿಗೆಲ್ಲ ನನಗಂತೂ ಸಖತ್ತು ಬೇಜಾರಾಯಿತು. ಅವ್ರು ಬರಬೇಕಿತ್ತು, ಆ ಟೈಮಲ್ಲಿ ಇರಬೇಕಿತ್ತು. ನನಗೆ ಅವ್ರ ಆಶೀರ್ವಾದ ಇಂಪಾರ್ಟೆಂಟ್ ಅಂತ ತುಂಬಾ ಅನಿಸ್ತಾ ಇತ್ತು. ಸೊ ಆದರೆ ಅವ್ರು ಫೋನ್ ಮಾಡಿ ಕರೆಯೋಣ ಅಂದರೂ ನಮಗೂ ಗೊತ್ತೇ ಇರಲಿಲ್ಲ ಈ ಥರ ಮಾಡ್ತಾರೆ ಅಂತ. ಸೊ ಹಾಗಾಗಿ ಸಿಂಪಲ್ಲಾಗಿ ಮಡ್ಲಕ್ಕಿ ತುಂಬಿಸ್ಕೊಂಡು ಹೋಗಬೇಕು ತವ್ರ ಮನೆಗೆ, ಹಂಗೆ ಹೋಗಬಾರ್ದು ಅಂತೇಳ್ಬಿಟ್ಟು ಹಾಸ್ಪಿಟ್ಲು ಪಕ್ಕನೇ ಇದ್ದಿತ್ತು ನನ್ನ ಫ್ರೆಂಡ್ ಮನೆ. ಸೊ ಹಾಗಾಗಿ ಅಲ್ಲಿಗೋಗಿ ಮಡ್ಲಕ್ಕಿ ತುಂಬಿಸ್ಕೊಂಡು ಹೋಗೋಣ ಅಂತ ಹೋಗಿತ್ತು ಅಷ್ಟೇ. ಅವಳು ನೋಡಿದ್ರೆ ಫುಲ್ಲು ಗ್ರ್ಯಾಂಡಾಗೆ ಇದು ಸ್ವಲ್ಪ ಎಲ್ಲರನ್ನೂ ಕರೆದು 9 ಜನ ಮುತ್ತೈದೆಯರನ್ನ ಕರೆದು ಅವ್ರ ಕಡೆಯಿಂದ ಶಾಸ್ತ್ರ ಮಾಡಿಸಿ ಆಶೀರ್ವಾದದೊಂದಿಗೆ ನನ್ನ ಸೀಮಂತನ ಮಾಡೋದು ತುಂಬಾ ಖುಷಿ ಆಯಿತು. ಸೊ ಎಮೋಷ್ನಲ್ ಆಗಿಬಿಟ್ಟೆ ಆ ಟೈಮಲ್ಲಿ. ಏನು ಮಾತಾಡಬೇಕು, ಹೆಂಗೆ ಆಗ್ತಿದೆ ನನ್ನ ಲೈಫಲ್ಲಿ, ಯಾರ್ಯಾರೋ ಏನೇನೋ ಮಾಡ್ತಿದ್ದಾರೆ, ನನಗೂ ನಿಜ ಗೊತ್ತಾಗಲಿಲ್ಲ. ಹಾಸ್ಪಿಟಲ್ಲು ಅದು ಸೀಮಂತ ಮಾಡಿಸ್ಕೊಬೇಕಾಗಿದ್ದ ಟೈಮಲ್ಲಿ ಅಡ್ಮಿಟ್ ಆದೆ. ಫೈನಲಿ ಇಲ್ಲಿಗೆ ಬಂದು ಸೀಮಂತ ಮಾಡಿಸ್ಕೊತಾ ಇದ್ದೀನಿ. ಸೊ ಏನು ನಮ್ಮ ಅತ್ತೆಗೆ, ನನ್ನ ಗಂಡಂಗೆ, ನಮ್ಮ ಅತ್ತೆ ಮನೆಗೆ ತುಂಬಾ ಖುಷಿ ಇತ್ತು ಸೀಮಂತ ಮಾಡಬೇಕು ಅಂತ. ಸೊ ಅವ್ರಿಗೂ ಅದು ಆಸೆ ಈಡೇರಲಿಲ್ಲ. ಬಟ್ ಆ ಆಸೆನ ಸೀಮಂತನೇ ಆಗಲ್ಲ ಅಂತ ಅಂದ್ಕೊತಿದ್ವಿ. ಬಟ್ ಎಲ್ಲೋ ಒಂದು ಕಡೆ ಸೀಮಂತ ಆಯಿತು. ಸೊ ದೇವರು ನಮ್ಮ ಕಡೆ ಇದ್ದ. ಯಾಕೆಂದರೆ ಕೆಲವೊಬ್ಬರು ಮುತ್ತೈದಿರ ಆಶೀರ್ವಾದ ನಮಗೆ ಬೇಕಾಗಿತ್ತು. ಸೊ ಆದ್ದರಿಂದ ದೇವರು ನಮಗೆ ಆಶೀರ್ವಾದ ಸಿಗೋ ಥರ ಮಾಡ್ದ ಅಂತ ನನ್ನ ಅನಿಸಿಕೆ. ಸೊ ನನ್ನ ಫ್ರೆಂಡು ಮತ್ತು ಅವ್ರ ಹಸ್ಬೆಂಡು, ಅವ್ರ ಅತ್ತೆ, ಅವರಪ್ಪ, ಅವರಮ್ಮ ಎಲ್ಲರೂ ತುಂಬಿಕೊಂಡು ನನ್ನ ಸೀಮಂತನ ತುಂಬ ಚೆನ್ನಾಗಿ ಮಾಡಿಕೊಟ್ರು. ಸೊ ಯಾವ ಜನ್ಮದಲ್ಲಿ ಏನು ಋಣ ಆಯಿತೋ ಗೊತ್ತಿಲ್ಲ. ಬಟ್ ಅವಳಂತೂ ಫ್ರೆಂಡ್ ಅಂದರೆ ಈ ಥರ ಇರಬೇಕು ನನ್ನ ಪ್ರಕಾರ. ಇದು ನಾವು ಖುಷಿ ಟೈಮಲ್ಲಿ ಅವ್ರು ಬರೋದು, ನನ್ನ ಕಷ್ಟದ ಟೈಮಲ್ಲಿ ಅವ್ರು ಬಂದು ನಿಂತ್ಕೊಂಡು ಹಾಸ್ಪಿಟಲೆಲ್ಲ ಓಡಾಡಿಕೊಂಡು ಡೆಲಿವರಿ ಟೈಮಲ್ಲೂ ನನ್ನ ಜೊತೆಲೇ ಇದ್ದು. ನಾನು ಹೇಳ್ಬಿಟ್ಟಿದ್ದೆ ಡೆಲಿವರಿ ಟೈಮಲ್ಲಿ ಯಾರೂ ಒಳಗಡೆ ಬರೋದು ಬೇಡ, ನನ್ನ ಫ್ರೆಂಡ್ ಮಾತ್ರ ಇರಬೇಕು ಅಂತ. ಬಿಕಾಸ್ ನನಗೆ ಕಂಫರ್ಟಬಲ್ ಇತ್ತು. ಸೊ ಆದ್ದರಿಂದ ಅವಳೊಬ್ಬಳನ್ನೇ ಒಳಗಡೆ ಬಿಟ್ಕೊಂಡಿದ್ವಿ. ಸೊ ಫೈನಲಿ ಈ ಥರ ಎಲ್ಲ ಸೀಮಂತ ಎಲ್ಲ ಮಾಡಿದ್ರು. ಅವರೆಲ್ಲ ಅಡುಗೆಗಳೆಲ್ಲ ಮಾಡಿದರು. ನಮ್ಮ ಅಕ್ಕ, ನಮ್ಮ ಅತ್ತೆ, ನಮ್ಮ ಹಸ್ಬೆಂಡ್ ಎಲ್ಲ ಬಂದಿದ್ದರು. ಬಟ್ ನಮ್ಮ ಅಪ್ಪ ಅಮ್ಮ ಅವ್ರ ಅಪ್ಪ ಅಮ್ಮನ ಕರೆಯೋಣ ಅನ್ನೋಷ್ಟೊತ್ತಿಗೆ ನಮ್ಮ 4 ಗಂಟೆಗೆ ಕೂರಿಸಿತ್ತು. ಸೊ 1 ಗಂಟೆಗೆ ಡಿಸ್ಚಾರ್ಜ್ ಆಗಿತ್ತು. 1:30ಗೆ ಅವ್ರ ಮನೆಗೆ ಹೋಗಿತ್ತು. 4 ಗಂಟೆಗೆ ನನ್ನ ಕೂರಿಸಿದ್ದು. ಸೊ ಅವ್ರು ಫೋನ್ ಮಾಡಿ ಕರೆದ್ರೆ ಅವ್ರು ಬರೋದು ಲೇಟ್ ಆಗುತ್ತೆ. ನಮಗೆ ಗೊತ್ತೂ ಇರಲಿಲ್ಲ ಈ ಲೆವೆಲಿಗೆ ಮಾಡ್ತಾರೆ ಅಂತ. ಗೊತ್ತಿದ್ದರೆ ನಾವು ಮುಂಚೆನೇ ಅವ್ರನ್ನ ಕರೆದ್ಬಿಟ್ಟು ತುಂಬಾ ಬೇಜಾರಾಯಿತು ನನಗೆ, ಅವರು ಕರಿಬೇಕಾಗಿತ್ತು ಅಂತ. ಸೊ ಈ ವಿಡಿಯೋದಲ್ಲಿ ನಾನು ಅವ್ರಿಗೆಲ್ಲ ಕೇಳ್ಕೊತೀನಿ, ನನ್ನ ಫ್ರೆಂಡ್ಸ್ಗೂ ಅಷ್ಟೇ, ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಅಷ್ಟೇ, ತುಂಬ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ. ಅನ್ಎಕ್ಸ್ಪೆಕ್ಟೆಡ್ಡಾಗಿ ಆಗಿರೋ ಸೀಮಂತ ಇದು, ದಯವಿಟ್ಟು ನನ್ನನ್ನು ಕ್ಷಮಿಸಿ ಅಂತ ಈ ಮೂಲಕ ನಾನು ಅವ್ರನ್ನ ಕೇಳ್ಕೊತೀನಿ. ಸೊ ಬೇರೆ ಇಲ್ಲ ನನಗೆ. ದೇವ್ರ ದಯೆ ಏನಾಗಬೇಕು, ಹೇಳ್ತಾರಲ್ಲ, ದೇವ್ರ ಆಶೀರ್ವಾದ ಇಲ್ದಲೆ ಒಂದು ಉಲ್ಕಡ್ಡಿ ನಾರು ಕೂಡ ಅಲ್ಲಾಡಲ್ಲ ಅಂತ. ಸೊ ಹಾಗಾಗಿ ನಮಗೆ ಗೊತ್ತಿಲ್ಲಿರೋ ಹಾಗೆ ಈ ಥರ ಸೀಮಂತ ನನ್ನ ಲೈಫಲ್ಲಿ ಬಂತು. ಸೊ ಆದರೂ ಖುಷಿ ಇತ್ತು ನನಗೆ. ಗ್ರ್ಯಾಂಡಾಗಿ ಆಗೋದಕ್ಕಿಂತ ಈ ಥರ ಒಳ್ಳೆ ಮನಸ್ಸಿರೋರು ಆಶೀರ್ವಾದ ಮಾಡಿ ನನ್ನ ಡೆಲಿವರಿಗೆ ಕಳಿಸಿದ್ರಲ್ಲ,
ಅದಕ್ಕೆ ನಾನು ತುಂಬಾ ಖುಷಿಪಟ್ಟೆ. 5th ಮಂತಲ್ಲೂ ಅಷ್ಟೇ ನನಗೆ ತುಂಬ ಜನ ಆಶೀರ್ವಾದ ಮಾಡಿದ್ರು. 9 ಮಂತಲ್ಲೂ ಅಷ್ಟೇ ತುಂಬ ಜನ ಆಶೀರ್ವಾದ ಮಾಡಿದ್ರು. ಏಕೆಂದರೆ ನನ್ನ ಗಂಡನೂ ಕೂಡ ತುಂಬಾ ಸಪೋರ್ಟಿವ್ ಆಗಿದ್ದರು. ನಾನು ಏನು ಕೇಳಿದರೂ ಇಲ್ಲ ಅಂತಿರಲಿಲ್ಲ. ಸೊ ಹಾಗಾಗಿ ತುಂಬಾ ಸಪೋರ್ಟಿವ್ ಆಗಿದ್ದರು. ಅವರಿಲ್ಲ ಅಂತಿದ್ದಿದ್ರೆ ನನ್ನ ಲೈಫಲ್ಲಿ ಏನೇನು ಆಗ್ತಿದ್ನೋ ನನಗೆ ಗೊತ್ತಿಲ್ಲ. ಒಂದು ರೀತಿ ಹೇಳಬೇಕು ಅಂದರೆ ನನ್ನ ಪುನರ್ಜನ್ಮ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ನನ್ನ ಹಸ್ಬೆಂಡ್ಗೆ. ಬಟ್ ಬೇರೆ ರೀಸನ್ಗಳೆಲ್ಲ ಇದ್ದಾವೆ, ಅದೆಲ್ಲ ಹೇಳೋಕ್ಕಾಗಲಿಲ್ಲ ಅಂದ್ರೂ ಬಟ್ ಪುನರ್ಜನ್ಮ ಕೊಟ್ಟಿರೋದು ನನ್ನ ಗಂಡ. ಸೊ ಹಾಗಾಗಿ ನನ್ನ ಬೇಬಿ ವೆಲ್ಕಮ್ ಮಾಡೋದಕ್ಕೆ ತುಂಬ ಜನ ಆಶೀರ್ವಾದದಿಂದ ನನ್ನ ಮಗು ಗಂಡು ಮಗು ಬಾಯ್ ಬೇಬಿ ಆಗಿದೆ. ಸೊ ಖುಷಿ ಹೇಗೆ ಎಕ್ಸ್ಪ್ರೆಸ್ ಮಾಡಬೇಕು ಅನ್ನೋದು ಗೊತ್ತಿಲ್ಲ. ಸೊ ಆ ಡೆಲಿವರಿ ಟೈಮಲ್ಲಿ ಏನೇನಾಗಿತ್ತು ಅದೆಲ್ಲ ಫೋಟೋಸ್ ಎಲ್ಲನೂ ವಿಡಿಯೋಸ್ ಎಲ್ಲನೂ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಪೋಸ್ಟ್ ಮಾಡ್ತೀನಿ. ಸೊ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ದಯವಿಟ್ಟು ಎಲ್ಲರೂ ನನ್ನ ಕ್ಷಮಿಸಬೇಕು. ಯಾರನ್ನೂ ಇನ್ವೈಟ್ ಮಾಡೋಕ್ಕಾಗಿಲ್ಲ. ತುಂಬಾ ಆಸೆ ಇತ್ತು ಎಲ್ಲರ ಜೊತೆನೂ ಎಲ್ಲರನ್ನೂ ಇನ್ವೈಟ್ ಮಾಡಿ ಎಲ್ಲರ ಜೊತೆನೂ ಸೀಮಂತ ಮಾಡಿಸ್ಕೋಬೇಕು ಅಂತ. ಆದರೆ ಏನು ಮಾಡ್ತೀರಿ, ಎಲ್ಲ ಹೆಣ್ಮಕ್ಳಿಗೂ ಆಸೆ ಇರುತ್ತೆ ತಂದೆ ತಾಯಿ ಆಶೀರ್ವಾದ ಬೇಕು ಅಂತ. ಬಟ್ ನನಗೆ ಅದು ಸಿಗಲಿಲ್ಲ. ಬಟ್ ಮನೆಗೆ ಹೋದ್ಮೇಲೆ ಎಲ್ಲರೂ ಆಶೀರ್ವಾದ ಮಾಡಿದ್ರು, ನನಗೆ ಅಷ್ಟೇ ಸಾಕು. ಒಳ್ಳೆಯವ್ರು ಎಲ್ಲಿದ್ರೂ ಅವರು ಒಳ್ಳೆ ರೀತಿಲಿ ಆಶೀರ್ವಾದ ಮಾಡ್ತಾರೆ, ನನಗೆ ಅಷ್ಟೇ ಸಾಕು. ಸಾರಿ ಅಪ್ಪ ಅಮ್ಮ, ಸಾರಿ ಅತ್ತೆ ಮಾವ, ಥ್ಯಾಂಕ್ ಯು ಸೋ ಮಚ್.